ನನಗೆ ಕೂರೋಕೆ ಸಮಯ ಇಲ್ಲ ಅಥವಾ ಕೂತ್ಕೊಳ್ಳೋದಕ್ಕೆ ಸಮಯ ಇಲ್ಲ. ಅವಳಿಗೆ ಅಡಿಗೆ ಮಾಡೋಕೆ ಸಮಯ ಇಲ್ಲ. ಅವನಿಗೆ ನಿದ್ದೆ ಮಾಡೋಕೆ ಸಮಯ ಇಲ್ಲ. ಅವರಿಗೆ ಬರೆಯೋಕೆ ಸಮಯ ಇಲ್ಲ. ಸೊ ನಮ್ಮ ನಿತ್ಯ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ ಅಂತ ಹೇಳುವಾಗ ಈ ರೀತಿಯ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ನಾವು ಜನರಲ್ ಆಗಿ ಏನ್ ಹೇಳ್ತೀವಿ ಅಂದ್ರೆ, ನನಗೆ ಕೂರೋಕ್ ಟೈಮ್ ಇಲ್ಲ, ಅವಳಿಗೆ ಅಡಿಗೆ ಮಾಡೋಕ್ ಟೈಮ್ ಇಲ್ಲ, ಅವನಿಗೆ ನಿದ್ದೆ ಮಾಡೋಕೆ ಟೈಮ್ ಇಲ್ಲ, ಅವರಿಗೆ ಬರೆಯೋಕೆ ಟೈಮ್ ಇಲ್ಲ ಅಂತ ಹೇಳ್ತೀವಿ. ದೆನ್ ಹೌ ಟು ಎಕ್ಸ್ಪ್ರೆಸ್ ದೀಸ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ಅಂಡ್ ವಾಟ್ ಈಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ದಟ್ ವಿ ಯೂಸ್ ಹಿಯರ್. ಸೊ ಇಂತಹ ವಾಕ್ಯಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋದು ಹೇಗೆ ಮತ್ತೆ ಇದಕ್ಕೆ ಯಾವ ರೀತಿಯ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಕೆಲಸವನ್ನ ಮಾಡೋಕೆ ಟೈಮ್ ಇಲ್ಲ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ರೂಪದಲ್ಲಿ ಹೇಳುವಾಗ ನಾವು ಯೂಸ್ ಮಾಡಬೇಕಾಗಿರೋ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ದಿಸ್ ಈಸ್ ವಾಟ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ದಟ್ ವಿ ಯೂಸ್ ಹಿಯರ್. ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ಗಳನ್ನ ಮಾಡಬೇಕಾಗುತ್ತೆ. ಹಾಗಾದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಫಸ್ಟ್ ಸಬ್ಜೆಕ್ಟ್. ಸೊ ಸೆಂಟೆನ್ಸ್ ಅನ್ನ ಮಾಡುವಾಗ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ ಅಂಡ್ ಆಫ್ಟರ್ ದ ಸಬ್ಜೆಕ್ಟ್ ವಿ ಯೂಸ್ ಡೋಂಟ್ ಹ್ಯಾವ್ ಆರ್ ಡಸಂಟ್ ಹ್ಯಾವ್. ಈ ಎರಡರಲ್ಲಿ ಒಂದಿರುತ್ತೆ. ಐದರ್ ಡೋಂಟ್ ಹ್ಯಾವ್ ಆರ್ ಡಸಂಟ್ ಹ್ಯಾವ್. ಈ ಎರಡರಲ್ಲಿ ಒಂದನ್ನ ಯೂಸ್ ಮಾಡ್ತೀವಿ. ಸೊ ಇವೆರಡನ್ನ ಅಥವಾ ಇವೆರಡರಲ್ಲಿ ಒಂದನ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದಾದ್ರೆ, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ಡೋಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ಡಸಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೀವು ಈ ರೀತಿಯ ಸೆಂಟೆನ್ಸ್ ಅನ್ನ ಮಾಡುವಾಗ ಸಬ್ಜೆಕ್ಟ್ ಏನಾದ್ರೂ ಪ್ಲೂರಲ್ ಆಗಿದ್ರೆ ಡೋಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಸಬ್ಜೆಕ್ಟ್ ಏನಾದ್ರೂ ಸಿಂಗ್ಯುಲರ್ ಆಗಿದ್ರೆ ಡಸಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ವಿ ಯೂಸ್ ಆಬ್ಜೆಕ್ಟ್. ಅದಾದ್ಮೇಲೆ ಆಬ್ಜೆಕ್ಟ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಲಾಸ್ಟ್ ಅಲ್ಲಿ ಇನ್ಫಿನಿಟಿವ್ ವರ್ಬ್ ಇರುತ್ತೆ. ಸೊ ಅಟ್ ಲಾಸ್ಟ್ ವಿ ಯೂಸ್ ಆನ್ ಇನ್ಫಿನಿಟಿವ್ ವರ್ಬ್. ಸೊ ಇನ್ಫಿನಿಟಿವ್ ವರ್ಬ್ಸ್ ಅಂದ್ರೆ ವರ್ಬ್ಸ್ ವಿತ್ ಟು, ಲೈಕ್, to like, to read, to talk, to speak, etc. ಸೊ ಇವೆಲ್ಲ ಕೂಡ ಇನ್ಫಿನಿಟಿವ್ಸ್ಗೆ ಎಕ್ಸಾಂಪಲ್ ಆಗಿದೆ. ಸೊ ಈಗ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ನ ಯೂಸ್ ಮಾಡಿಕೊಂಡು ಒಂದಷ್ಟು ಸೆಂಟೆನ್ಸ್ ಗಳನ್ನ ಮಾಡೋಣ. ಆಗ ನಮಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಎಕ್ಸಾಂಪಲ್, ನನಗೆ ಕೂರೋಕೆ ಸಮಯ ಇಲ್ಲ. ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈಗ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳೋಣ. I don't have time to sit. I don't have time to sit. ನನಗೆ ಕೂರೋಕೆ ಸಮಯ ಇಲ್ಲ. ಫಸ್ಟ್ ವಿ ಯೂಸ್ ದ ಸಬ್ಜೆಕ್ಟ್ ಅನ್ನ ಯೂಸ್ ಮಾಡಿದೀವಿ. ಐ, ವಿ, ದೇ ಇವನ್ನೆಲ್ಲ ಕೂಡ ನಾವು ಪ್ಲೂರಲ್ ರೀತಿಯಲ್ಲಿ ಟ್ರೀಟ್ ಮಾಡೋದ್ರಿಂದ ಡೋಂಟ್ ಹ್ಯಾವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಹೇಳಿತ್ತು ಸಬ್ಜೆಕ್ಟ್ ಪ್ಲೂರಲ್ ಆದಾಗ ಡೋಂಟ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು ಅಂತ. ಸೊ ಡೋಂಟ್ ಹ್ಯಾವ್ ಅನ್ನ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಆಬ್ಜೆಕ್ಟ್ ಅನ್ನ ಯೂಸ್ ಮಾಡಿದೀವಿ, ಟೈಮ್, ಅಂಡ್ ಲಾಸ್ಟ್ ಅಲ್ಲಿ ಇನ್ಫಿನಿಟಿವ್ ವರ್ಬ್ ಟು ಸಿಟ್. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಪ್ರಕಾರನೇ ನಾವು ಸೆಂಟೆನ್ಸ್ ಅನ್ನ ಮಾಡಿದೀವಿ. ನನಗೆ ಕೂರೋಕೆ ಸಮಯ ಇಲ್ಲ. ಐ ಡೋಂಟ್ ಹ್ಯಾವ್ ಟೈಮ್ ಟು ಸಿಟ್. ಅವಳಿಗೆ ಅಡುಗೆ ಮಾಡೋಕೆ ಸಮಯ ಇಲ್ಲ. ಶಿ. ಸೊ ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದೆ, ಶಿ ಅನ್ನೋದು ಸಿಂಗ್ಯುಲರ್. ಸೊ ಇಲ್ಲಿ ಈಗ ನಾವು ಡಸಂಟ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಶಿ ಡಸಂಟ್ ಹ್ಯಾವ್ ಟೈಮ್ ಟು ಕುಕ್. ಅವಳಿಗೆ ಅಡುಗೆ ಮಾಡೋಕೆ ಸಮಯ ಇಲ್ಲ. ಶಿ ಡಸಂಟ್ ಹ್ಯಾವ್ ಟೈಮ್ ಟು ಕುಕ್. ಅಂಡ್ ನೆಕ್ಸ್ಟ್, ಅವನಿಗೆ ನಿದ್ದೆ ಮಾಡೋಕೆ ಸಮಯ ಇಲ್ಲ. ಸೊ ಇಲ್ಲಿ ಕೂಡ ಸಬ್ಜೆಕ್ಟ್ ಏನಾಗಿದೆ, ಸಿಂಗ್ಯುಲರ್ ಆಗಿದೆ. ಅವನಿಗೆ he doesn't have. ಸೊ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಡಸಂಟ್ ಹ್ಯಾವ್ ಅನ್ನ ಯೂಸ್ ಮಾಡಿದೀವಿ. he doesn't have time to sleep. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ನ ಯೂಸ್ ಮಾಡಿಕೊಂಡು ಈ ಮೂರು ಸೆಂಟೆನ್ಸ್ ಗಳನ್ನ ಈಗ ನಾವು ಇಂಗ್ಲಿಷ್ ಅಲ್ಲಿ ಹೇಳಿದ್ದೀವಿ. ಇನ್ನು ಕೆಲವು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ನನಗೆ ತಿನ್ನೋಕೆ ಸಮಯ ಇಲ್ಲ. ಐ don't have time to eat. ನನಗೆ ತಿನ್ನೋಕೆ ಸಮಯ ಇಲ್ಲ. ಐ ಡೋಂಟ್ ಹ್ಯಾವ್ ಟೈಮ್ ಟು ಈಟ್. ಅವರಿಗೆ ಬರೆಯೋಕೆ ಸಮಯ ಇಲ್ಲ. ದೇ ಡೋಂಟ್ ಹ್ಯಾವ್ ಟೈಮ್ ಟು
write. ಅವರಿಗೆ ಬರೆಯೋಕೆ ಸಮಯ ಇಲ್ಲ. They don't have time to write. And last one, ನಾಯಿಗೆ ಬೊಗಳೋಕೆ ಸಮಯ ಇಲ್ಲ. The dog doesn't have time to bark. ನಾಯಿಗೆ ಬೊಗಳೋಕೆ ಸಮಯ ಇಲ್ಲ. The dog doesn't have time to bark. ಈಗ ನಿಮಗೆ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡೋಕೆ ಟೈಮ್ ಇಲ್ಲ ಅಂತ ಹೇಳೋದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ. ಕೊನೆಯಲ್ಲಿ ಒಂದು ಕ್ವಿಕ್ ರಿವಿಷನ್ ಅನ್ನ ಮಾಡೋಣ. ಈ ರೀತಿಯ ಸೆಂಟೆನ್ಸ್ ಗಳನ್ನ ಮಾಡುವಾಗ ಸಬ್ಜೆಕ್ಟ್ ಅಲ್ಲಿ ಐ, ವಿ, ದೇ ಈ ರೀತಿ ಪ್ಲೂರಲ್ ಸಬ್ಜೆಕ್ಟ್ ಬಂದಾಗ ಡೋಂಟ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ನಂತರ ಆಬ್ಜೆಕ್ಟ್, ಕೊನೆಯಲ್ಲಿ ಇನ್ಫಿನಿಟಿವ್ ಅನ್ನ ಯೂಸ್ ಮಾಡಬೇಕು. ಸಬ್ಜೆಕ್ಟ್ ಅಲ್ಲಿ ಹಿ, ಶಿ, ಇಟ್ ಈ ತರ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಡಸಂಟ್ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ನಂತರ ಆಬ್ಜೆಕ್ಟ್, ಕೊನೆಯಲ್ಲಿ ಒಂದು ಇನ್ಫಿನಿಟಿವ್ ಅನ್ನ ಯೂಸ್ ಮಾಡಬೇಕು. ಈಗ ನಿಮಗೊಂದು ಸೆಂಟೆನ್ಸ್, ನನಗೆ ಮಾತಾಡೋಕೆ ಸಮಯ ಇಲ್ಲ. ಇದನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ like this video, share this video, and if you are watching my video for the first time, then don't forget to subscribe my YouTube channel. Thank you.